ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ಅಮೂಲ್ಯ. ಸೊ ದಟ್ ನಾನು ಕಾನ್ಸ್ಟೆಂಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ನನಗೆ ಸ್ವಲ್ಪ ಫೀವರ್ ಇರೋ ಕಾರಣ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಇವಾಗಲೂ ಕೂಡ ನನಗೆ ಸ್ವಲ್ಪ ಫೀವರ್ ಕೂಡ ಇದೆ. ಬಟ್ ಏನಂತ ಅಂದರೆ ಸ್ವಲ್ಪ ಕಾನ್ಸ್ಟೆಂಟಾಗಿ ಇರೋಣ ಅಂತ ಹೇಳ್ಬಿಟ್ಟು ಒಂದು 10 ನಿಮಿಷ ಟೈಮ್ ತೊಗೊಂಡು ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ವಿ. ಸೊ ದಟ್ ಈ ವಿಡಿಯೋ ಏನಂತ ಹೇಳಿದ್ರೆ, ನೀವು ಆಲ್ರೆಡಿ ನೋಡಿರೋ ಥರ ತಮ್ನೈಲಲ್ಲಿ ನನ್ನ ಒಂದು ಹೇರ್ ಕೇರ್ ಟಿಪ್ಸ್ ಏನಿದೆ ಅದರಲ್ಲಿ ಮೊದಲನೇ ಟಿಪ್ಸಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಟಿಪ್ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ದಟ್ ಯಾರೇ ಒಬ್ಬರು ಹೇರ್ ಕೇರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ 3 ಮಂತ್ಸು ಆ ಒಂದು ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಸಿಗೋಕ್ಕಾಗೋದು. ನೀವು 1 ದಿನ ಅಥವಾ 2 ದಿನ, 1 ವಾರ 2 ವಾರ ನೀವು ಟ್ರೈ ಮಾಡಿ ಆಮೇಲೆ ಮ್ಯಾಮ್ ನೀವು ಹೇಳಿದ್ದು ನಮಗೆ ವರ್ಕೇ ಆಗಿಲ್ಲ ಅದು ಇದು ಅಂತ ಹೇಳಿದ್ರೆ ಅದು ಆಗಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಈ ವಿಡಿಯೋ ಮಾಡೋ ಕಾರಣ ಏನಂತ ಹೇಳಿದ್ರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ಇನ್ಬಾಕ್ಸಲ್ಲಾಗಲಿ ಆಸ್ಕ್ ಮಿ ಕ್ವೆಶ್ಚನ್ ಹಾಕಿದೆ, ಅದರಲ್ಲೂ ಕೂಡ ಕೇಳಿರೋವಂಥದ್ದು ನಿಮ್ಮ ಒಂದು ಹೇರ್ ಕೇರ್ ಟಿಪ್ಸ್ನ ಶೇರ್ ಮಾಡಿ ಅಂತ ಹೇಳಿ. ನಂದೇನು ಅಂಥ ಲಾಂಗ್ ಹೇರ್ ಏನಲ್ಲ, ನಂದು ಇಷ್ಟಿದೆ. ಬಟ್ ನಾನು ಹೆಲ್ತಿಯಾಗಿ ಮೇಂಟೈನ್ ಮಾಡ್ತಿದ್ದೀನಿ. ಅದರಲ್ಲಿ ನನಗೆ ಗೊತ್ತಿರೋ ಅಂಥ ಟಿಪ್ಸ್ ಆಗಿರ್ಬೋದು, ಮತ್ತು ಇನ್ನು ಬೇರೆ ಏನಾದರೂ ಆಯಿಲು, ಶಾಂಪು, ನಾನು ಯಾವುದನ್ನು ಯೂಸ್ ಮಾಡ್ತೀನಿ ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ದಟ್ ನಾನು ಒಂದು ಹೇರ್ ಕೇರ್ ಸ್ಟಾರ್ಟ್ ಮಾಡೋಕ್ಕೆ ಹಿಡಿದು ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಅಂತ ಅಂದ್ಕೊತೀನಿ. ಬಿಕಾಸ್ ನನಗೆ ಈ ಒಂದು ಲೆಂತ್ ಏನಿದೆ, ಇಲ್ಲಿಂದ ಈ ಲೆಂತ್ ಏನಿದೆ, ಇದು ನನಗೆ ಮುಂಚೆ ಇದ್ದಿದ್ದು. ಆಫ್ಟರ್ ಹೇರ್ ಕೇರ್ ಇಷ್ಟು ನಂದು ಹೇರ್ ಗ್ರೋತ್ ಆಗಿರುವಂಥದ್ದು. ಆ್ಯಂಡ್ ನನಗೂ ಕೂಡ ಗೊತ್ತಿರಲಿಲ್ಲ ಹೇರ್ ಕೇರ್ ಹೇಗೆ ಮಾಡಬೇಕು ಏನು ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ನನಗೂ ಯಾರೂ ಸಜೆಸ್ಟ್ ಕೂಡ ಮಾಡಿಲ್ಲ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ. ನಾನು ಯೂಟ್ಯೂಬ್ ನೋಡಿನೇ ನನ್ನ ಹೇರ್ ಕೇರ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇವಾಗ ನಾನು ನನ್ನ ಒಂದು ಕಾನ್ಸ್ಟೆಂಟ್ ಹೇರ್ ಕೇರ್ನ ನಾನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಹೆಲ್ತಿ ಫುಡ್ ಕೂಡ ಅಷ್ಟೇ ಮೇಂಟೈನ್ ಆಗುತ್ತೆ. ನೀವು ಹೆಲ್ತಿ ಫುಡ್ ಮೇಂಟೈನ್ ಮಾಡ್ತಿದ್ದೀರಾ, ಬಟ್ ಏನಕ್ಕೆ ನೀವು ಸಣ್ಣ ಇದ್ದೀರಾ ಅಂತ ಆಲ್ರೆಡಿ ನೀವು ಕೇಳಿರೋ ಅಂಥ ಕ್ವಶನ್ನೇ ಇದು. ಏನಂತ ಹೇಳಿದ್ರೆ, ಜೀನ್ಸ್ ಮೇಲೆ ಹೋಗುತ್ತೆ. ತಾಯಿ ತಂದೆ ಇಬ್ಬರು ಯಾರಾದರೂ ಒಬ್ಬರು ಆ ಥರ ವೆಯ್ಟ್ ಲಾಸ್ ಇದ್ದರೆ ಅಥವಾ ಸಣ್ಣ ಇದ್ದರೆ ಆ ಥರ ಕೂಡ ಬರುತ್ತೆ. ನೀವು ಅದನ್ನು ಕ್ವಶನ್ ಮಾಡೋ ಅಂಥದ್ದು ಏನಿರಲ್ಲ. ಸೊ ದಟ್ ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ, ಫಸ್ಟು ಟಿಪ್ ಬಂದು ನಿಮಗೆ ಇದು ಸ್ಕ್ಯಾಲ್ಪ್ ಮಸಾಜರ್ ಅಂತ ಕರೀತಾರೆ. ಇದು ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಎಲ್ಲ ಶಾಪಲ್ಲಿ ಕೂಡ ಸಿಗುತ್ತೆ. ಆ್ಯಂಡ್ ನಿಮಗೆ ಆಫ್ಲೈನಲ್ಲಿ ಕೂಡ ಸಿಗುತ್ತೆ. ಇದು ಸ್ಕ್ಯಾಲ್ಪ್ ಮಸಾಜರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ಕೂಡ ಹೇಳ್ತೀನಿ. ದೆನ್ ಇದು ಆಫ್ಟರ್ ಏರ್ ಆಯಿಲ್ ಅಥವಾ ಶಾಂಪು ಮಾಡೋವಂಥ ಟೈಮಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ, ಈ ಒಂದು ಮೋಷನಲ್ಲಿ ನೀವು ಮಾಡ್ತಾ ಹೋದರೆ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಸ್ಕ್ಯಾಲ್ಪ್ ಮಸಾಜರ್ ನಾನು ಅಮೆಝಾನಲ್ಲಿ ಬೈ ಮಾಡಿದ್ರು ಅಂಥದ್ದು. ಇದಕ್ಕೆ ಐ ಥಿಂಕ್ 350 or 400 ಸಮಥಿಂಗ್ ಕೊಟ್ಟೆ. ನಾನು ಆಲ್ಮೋಸ್ಟ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿನೇ 6 ಮಂತ್ಸ್ ಆಗಿದೆ. ಸೊ ತುಂಬ ಚೆನ್ನಾಗಿದೆ, ಹೇರ್ ಗ್ರೋತು ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಸ್ಕ್ಯಾಲ್ಪ್ ಕ್ಲೀನಾಗಿ ಹೋಗುತ್ತೆ. ಅಂದರೆ ಮೀನ್ಸ್ ಕೆಲವೊಬ್ಬರಿಗೆ ಸ್ಮೆಲ್ಲಿ ಸ್ಕ್ಯಾಲ್ಪ್ ಇರುತ್ತೆ, ಇನ್ನೊಬ್ಬರಿಗೆ ಇಚ್ಚಿಂಗ್ ಇರುತ್ತೆ, ಡ್ಯಾಂಡ್ರಫ್ ಇರುತ್ತೆ. ಅಂಥವ್ರಿಗೆಲ್ಲ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ಲು. ಈ ಒಂದು ಏನು ಸ್ಕ್ಯಾಲ್ಪ್ ಮಸಾಜರ್ ಇದೆಯಾ ಅದು ಬಂದು ಸಿಲಿಕಾನ್ ಮೆಟೀರಿಯಲಲ್ಲಿರುತ್ತೆ. ಇದನ್ನು ನೀವು ಹಿಂಗೆ ಅಂದ್ರೂ ಏನೂ ಪೇಯ್ನ್ ಆಗೋಲ್ಲ. ಏನು ನೀವು ಹೇಳ್ಬೋದು ಇದು ಲೈಕ್ ಈ ಥರ ಇದೆ, ಶಾರ್ಪ್ ಇದೆ, ಹೆಡ್ಗೆ ಏನು ಪೇಯ್ನ್ ಆಗೋಲ್ಲ. ನೋ, ಏನೂ ಪೇಯ್ನ್ ಆಗೋಲ್ಲ. ಬಿಕಾಸ್ ಇದು ಸಿಲಿಕಾನ್ ಇರೋದ್ರಿಂದ ಏನಂದರೆ ಏನೂ ಪೇಯ್ನ್ ಆಗೋಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಏನಂತ ಹೇಳಿದ್ರೆ, ಈ ಸ್ಕ್ಯಾಲ್ಪ್ನ ಪ್ರತಿ ಬಾರಿ ನೀವು ಯೂಸ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ವಾಶ್ ಮಾಡಿಬಿಟ್ಟು ಆಮೇಲೆ ಹೆಡ್ಗೆ ನೀವು ಯೂಸ್ ಮಾಡ್ಬೋದು. ಬಿಕಾಸ್ ನಮಗೆ ಗೊತ್ತಿಲ್ಲದಂಗೆ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು ಕುತ್ಕೊಂಡಿರ್ಬೋದು. ಅದಕ್ಕೋಸ್ಕರ ನೀವು ಫಸ್ಟು ವಾಶ್ ಮಾಡಿ ದೆನ್ ಅದಾದಮೇಲೆ ನೀವು ಶಾಂಪು ಮಾಡ್ತಿದ್ದೀವಿ ಅಂತ ಅಂದರೆ ಏನು ಡ್ರೈ ಮಾಡೋ ಅಗತ್ಯ ಇರೋಲ್ಲ. ಇನ್ ಕೇಸ್ ಆಯಿಲ್ ಮಸಾಜ್ ಕೊಡ್ತಿದ್ದೀರಾ ಅಂತಂದರೆ ಆಬ್ವಿಯಸ್ಲಿ ಇದನ್ನು ನೀವು ವಾಶ್ ಮಾಡಿ ಡ್ರೈ ಮಾಡಲೇಬೇಕಾಗುತ್ತೆ. ಡ್ರೈ ಮಾಡಿ ನೀವು ಮಸಾಜ್ ಮಾಡಿದ್ರೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಇದನ್ನು ಒಂದು ಯೂಸ್ ಮಾಡಿ 3 ಮಂತ್ಸಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ಸೊ ದಟ್ ನನ್ನ ಒಂದು ಫಸ್ಟು ಟಿಪ್ಸ್ ಬಂದರೆ ಸ್ಕ್ಯಾಲ್ಪ್ ಮಸಾಜರ್. ನೀವು ಒಮ್ಮೆ ಯೂಸ್ ಮಾಡಿ ಒಂದು 3 ಮಂತ್ಸ್ ಯೂಸ್ ಮಾಡಿದ್ದಾದಮೇಲೆ ರಿಸಲ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ತಿಳಿಸಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಇನ್ನೂ ಯಾರ್ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನಾನು ನೆಕ್ಸ್ಟು ನನ್ನ ಒಂದು ಹೇರ್ ಕೇರ್ ಟಿಪ್ಸ್ ಆಗಿರ್ಬೋದು, ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು, ಪ್ರತಿಯೊಂದೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ದಟ್ ಡೈಲಿ ಕಾನ್ಸ್ಟೆಂಟಾಗಿ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ. ಈ ಥರ ಒಂದು
ಟಿಪ್ಸು ಕೆಲವೊಂದು ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಹಂಗಾಗಿ ಅವ್ರಿಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟಿಪ್ಸ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.